ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಾಗಮಂಗಲ ಗಲಾಟೆ ಕೇಸ್ಗೆ ಮೋದಿ ಡೈರೆಕ್ಟ್ ಎಂಟ್ರಿ ಅಚ್ಚರಿಗೆ ಕಾರಣವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ದಿಢೀರ್ ಗಮನ ಸೆಳೆದ ಬೆಳವಣಿಗೆ ಏನ್ ಹಾಗಾದ್ರೆ? ಸದ್ಯ ಈಗ ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರುವಂತಹ ನಾಯಕರುಗಳು, ಸಚಿವರುಗಳು ಮತ್ತು ಬಿಜೆಪಿ ಜೆಡಿಎಸ್ ನ ನಡುವೆ ತಿಕ್ಕಾಟ ನಡೀತಿರೋ ಹೊತ್ತಲ್ಲಿ ಮೋದಿ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಗಣೇಶನ ಹಬ್ಬದ ವಿಚಾರದಲ್ಲಿ ಡೈರೆಕ್ಟ್ ಹಿಟ್ ಈಗ ಇಡೀ ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣ ಆಗಿರೋದು. ಇದು ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸವಾಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಹಬ್ಬದ ಆಚರಣೆ ಮಾಡುವಾಗ ಈ ರೀತಿ ಗಲಾಟೆ ಆಗುತ್ತೆ. ಅದು ಕೂಡ ನಮಾಜ್ ವೇಳೆ 10 ನಿಮಿಷ ವೇಟ್ ಮಾಡಿ ಹೋಗಿ ಅಂತ ಪೊಲೀಸರು ರಿಕ್ವೆಸ್ಟ್ ಮಾಡಿದ್ರಂತೆ. ರಿಕ್ವೆಸ್ಟ್ ಒಪ್ಕೊಳ್ಳಿಲ್ಲ, ಇವರು ಹೋದ್ರು ಮೆರವಣಿಗೆ. ಹಂಗಾಗಿ ಹಿಂಗಾಯ್ತಾ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಗಳಾಗ್ತಿರೋದು. FIR ಅಲ್ಲಿ A1 ಯಾರು, A2 ಯಾರು, A24 ಯಾರು ಇಲ್ಲಿ ಅನ್ನೋದ್ರ ಬಗ್ಗೆನೆ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. A1 ಕಿರಣ್, ಭರತ್, ಅಭಿಷೇಕ್ ಇವರೆಲ್ಲ ಇದ್ದಾರೆ. ಗಣೇಶನ ಮೆರವಣಿಗೆ ತಗೊಂಡು ಹೋದವರು, ಹಬ್ಬದ ಆಯೋಜನೆ ಮಾಡಿದವರು A1, A2, A3, A4 ಆಗಿದ್ರೆ A24 ಅಲ್ಲಿ ನಾನು ಹೇಳ್ತೀನಿ, ಮೋದಿ ವಿಚಾರಕ್ಕೆ ಬರ್ತೀನಿ, ಡೈರೆಕ್ಟ್ ಎಂಟ್ರಿ ಆಗಿದ್ದಾರೆ ಮಂಡ್ಯ ವಿಚಾರದಲ್ಲಿ. ಯಾಕೆ ಈ ವಿಚಾರ ಇಷ್ಟು ಮಹತ್ವ ಪಡ್ಕೊಳ್ತಿದೆ ಅಂದ್ರೆ, A24ಗೆ ಬರ್ತಾರೆ ಇರ್ಷದ್ ಪಾಷಾ. ಆದರೆ ಇರ್ಷದ್ ಪಾಷಾ ಹೆಸರು, ಇಮ್ರಾನ್ ಪಾಷಾ ಹೆಸರು, ಮುನೀರ್ ಅಹಮದ್ ಹೆಸರು 24, 25, 26 ಅದರ ನಂತರ ಬರುತ್ತೆ. ಸೊ ಹಬ್ಬ ಆಯೋಜನೆ ಮಾಡಿದವ್ರ ಮೇಲೇನೆ ಇವರು A1, A2 ಹಾಕಿ ಕೇಸ್ ಬುಕ್ ಮಾಡಿದ್ದಾರಲ್ಲ ಅಂತಾನೆ ಈಗ ಬಿಜೆಪಿ JDSನವರೆಲ್ಲ ಮುಗಿ ಬೀಳ್ತಿದ್ದಾರೆ. ಅಮಾಯಕರನ್ನ ಕಂಡವ್ರನ್ನ ತುಂಬುತ್ತಾ ಇದ್ದೀರಿ, ಜೈಲಿಗೆ ತಗೊಂಡು ಹೋಗಿ. ಗೊತ್ತಿದ್ದು ನೀವು ಸರಿಯಾಗಲ್ಲಿ ಮೇಂಟೈನ್ ಮಾಡಲಿಲ್ಲ. ಕಳೆದ ವರ್ಷ ಸಣ್ಣ ಪುಟ್ಟ ಗಲಾಟೆ ಆಗಿದ್ರು ಕೂಡ ಕಾಳಜಿ ವಹಿಸ್ಲಿಲ್ಲ. ಇದು CM ಕುರ್ಚಿ ಕಾರಣಕ್ಕೆ ನಡೆದಿದ್ದು, ಯಾಕಾಗಿರಬಾರ್ದು ಅನ್ನೋ ತನಕ ಜಟಾಪಟಿ ಕೆಸರು ಚಾಟಗಳೆಲ್ಲ ನಡೀತಾ ಇದ್ದಾವೆ. ನಿಜವಾಗಿಯೂ ಅಲ್ಲಿ ಹಬ್ಬ ಆಚರಣೆಗೂ ಸ್ವಾತಂತ್ರ್ಯ ಇಲ್ವಾ ಹಾಗಾದ್ರೆ ಅನ್ನೋ ಮಟ್ಟಿಗೆ ಜಟಾಪಟಿ ಪ್ರೊಟೆಸ್ಟ್ ಎಲ್ಲ ಜೋರಾಗ್ತಿದೆ. ಈ ಹೊತ್ತಲ್ಲಿ ನರೇಂದ್ರ ಮೋದಿ ಡೈರೆಕ್ಟ್ ಎಂಟ್ರಿ ಮಂಡ್ಯ ನಾಗಮಂಗಲದ ಗಲಾಟೆ ಕೇಸ್ನಲ್ಲಿ. ಎಸ್, ಈಗೆಲ್ಲ ಕಡೆ ಎಲೆಕ್ಷನ್ ಬಿಸಿ ಅಲ್ವಾ? ಹರಿಯಾಣ, ಜಾರ್ಖಂಡ್, ಜಮ್ಮು ಕಾಶ್ಮೀರ ಎಲ್ಲ ನಾಯಕರುಗಳು ಎಲೆಕ್ಷನ್ ರ್ಯಾಲಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಹೊತ್ತಲ್ಲಿ ಭಾಷಣದ ಟೈಮಲ್ಲಿ, ಎಲೆಕ್ಷನ್ ಪ್ರಚಾರದ ಭಾಷಣದ ಟೈಮಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದ ನರೇಂದ್ರ ಮೋದಿ. कर्नाटका में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. ಕಾಂಗ್ರೆಸ್ ಆಡಳಿತದ, ಸಿದ್ದರಾಮಯ್ಯ ಆಡಳಿತದ ಕರ್ನಾಟಕ ರಾಜ್ಯದಲ್ಲಿ ಗಣೇಶನನ್ನೇ ಜೈಲಿಗೆ ಹಾಕಲಾಗಿದೆ. ಎಂತಹ ವಿಪರ್ಯಾಸ ನೋಡಿ! ಗಣೇಶನನ್ನ ಜೈಲಿಗೆ ಹಾಕಿದ ಕರ್ನಾಟಕ ಸರ್ಕಾರ. ಯಾಕೆ ಗಣೇಶನನ್ನ ಜೈಲಿಗೆ ಹಾಕಿದ? ನಿನ್ನೆ ಬೆಂಗಳೂರಲ್ಲೆಲ್ಲ ಪ್ರೊಟೆಸ್ಟ್ ಆಯ್ತಲ್ಲ, ಗಣೇಶನನ್ನ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರು ಬಂದವರು ಪ್ರೊಟೆಸ್ಟ್ ಮಾಡ್ತಿದ್ದವ್ರ ಜೊತೆ ಗಣೇಶನನ್ನು ಕರ್ಕೊಂಡು ಹೋಗಿ, ಗಣೇಶನ ಮೂರ್ತಿಯನ್ನು ತಗೊಂಡು ಹೋಗಿ ವ್ಯಾನಲ್ಲಿ ತುಂಬ್ಕೊಂಡು ಹೋದ್ರು. ಆ ಫೋಟೋ ಸಮೇತ ರಾಷ್ಟ್ರವ್ಯಾಪಿ ಆಕ್ರೋಶ ವ್ಯಕ್ತವಾಗ್ತಿದೆ. ಕರ್ನಾಟಕದಲ್ಲಿ ಹಾಗಾದ್ರೆ ಗಣೇಶನನ್ನು, ಹಿಂದೂ ದೇವರನ್ನೂ ಜೈಲಿಗೆ ಹಾಕಿದ್ರ ಅಂತ. ಕೇಡಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ ನೋಡಿ ಸಿದ್ದರಾಮಯ್ಯನವ್ರ. ಕೇಡಗಾಲದಲ್ಲಿ ಈಗ ಹೋಗೋ ಟೈಮಲ್ಲಿ ಇಂಥದ್ದೆಲ್ಲ ಮಾಡ್ತಿದ್ದಾರೆ ಅಂತ ಬಿಜೆಪಿ ಮುಗಿ ಬೀಳ್ತಿದೆ. ಕೆಟ್ಟ ಟೈಮ್ ಬಂದಿದೆ ಅವ್ರಿಗೆ, ಅದಕ್ಕೆ ಇಂತಹ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ ದೇವರು ಅನ್ಸತ್ತೆ. ಅಥವಾ ಇಂಥ ಕೆಲಸ ಮಾಡಿ ಏನೋ ತೊಂದರೆ ಮಾಡ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಎಡವಟ್ಟು ಮಾಡ್ಕೊಳ್ತಿದ್ದಾರೋ ಅನ್ನೋ ಮಟ್ಟಿಗೆ ಬಿಜೆಪಿಯವರು ಮುಗಿ ಬೀಳ್ತಿದ್ದಾರೆ. ನಾಯಿ ಮೊಟ್ಟೆ ಇಡೋದು ಅಂದ್ರೆ ಇದೇ ನೋಡಿ, ಗಣೇಶನನ್ನು ಜೈಲಿಗೆ ಹಾಕ್ತಿದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ಎಲೆಕ್ಷನ್ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಇದನ್ನು ಎತ್ಕೊಂಡಿದ್ದಾರೆ. ಗಣೇಶ ಹಬ್ಬ ಮಾಡೋದಿಕ್ಕೂ ಸ್ವಾತಂತ್ರ್ಯ ಇಲ್ಲ. ನೋಡಿ ಏನಾಗಿದೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಅಂತ ಗುಡುಗಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಪಿಯೂಷ್ ಗೋಯಲ್ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು, ಮಿನಿಸ್ಟರ್ಗಳು ಎಲ್ಲರೂ ಡೀಟೇಲ್ ಆಗಿ ಗಣೇಶನನ್ನೇ ಪೊಲೀಸರು ಎತ್ಕೊಂಡು ಹೋಗ್ತಿರುವಂಥ ದೃಶ್ಯ, ಫೋಟೋಸ್ ಶೇರ್ ಮಾಡಿಕೊಂಡು ಗುಡುಗಿದ್ದಾರೆ. ಮತ್ತೊಂದು ಕಡೆ ಮೋದಿ ಪ್ರಶ್ನೆಯನ್ನ ಎತ್ತಿರೋದು ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುವ ಮೂಲಕ. ಸೊ ನಾಗಮಂಗಲ ಗಲಾಟೆ ಈಗ ರಾಷ್ಟ್ರವ್ಯಾಪಿ ಗಮನ ಸೆಳೀತಾ ಇದೆ. ಸಿಂಪಲ್ ಪ್ರಶ್ನೆ ಅಲ್ವಾ ಹಿಂದೂಗಳು ಕೇಳಬೇಕಾಗಿರೋದು? ನಾವು ಯಾವ ದೇಶದಲ್ಲಿದ್ದೀವಿ? ಭಾರತದಲ್ಲಿದ್ದೀವಿ. ನಮ್ಮ ಆಚರಣೆಗಳಿಗೆ, ಗಣೇಶ ಹಬ್ಬದ ಮೆರವಣಿಗೆಗೂ ಅಡ್ಡಗಾಲು ಹಾಕ್ತಾರೆ, ಚಪ್ಪಲಿ ಎಸಿತಾರೆ, ಪೆಟ್ರೋಲ್ ಬಾಂಬ್ ಎಸ್ತಾರೆ ಅಂದ್ರೆ
ಪ್ರಶ್ನೆ ಮಾಡದೆ ಕೂರೋಕ್ಕಾಗತ್ತಾ ಅನ್ನುವಂಥ ಸಿಂಪಲ್ ಪ್ರಶ್ನೆ, ದೊಡ್ಡ ಕಾಂಪ್ಲಿಕೇಟೆಡ್ ಪ್ರಶ್ನೆ ಅಲ್ಲ. ಯಾಕೆ ಇಂತಹ ಸಮಸ್ಯೆ? ಹಾಗಾದ್ರೆ ಇದನ್ನ ನಿರ್ವಿಘ್ನವಾಗಿ, ಗಣೇಶನನ್ನ ನಿರ್ವಿಘ್ನವಾಗಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗೋಕ್ಕೂ ಆಗದ ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆ ಇದೆಯಾ? ಮುಂಚೆ ಮಾಹಿತಿ ಇರಲಿಲ್ವಾ? ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಕಳೆದ ವರ್ಷ ಆಗಿದ್ರೂ ಕೂಡ ಯಾಕೆ ಕಾಳಜಿ ವಹಿಸಲಿಲ್ಲ? ಈಗ ಕಾರಣ ಹೇಳಿದ್ದನ್ನು ನೋಡಿದ್ವಿ ನಾವು. ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟ ರೀಸನ್ನು, ನಮಾಜ್ ಮುಗಿಸಿದ ಮೇಲೆ 10 ನಿಮಿಷ ವೇಟ್ ಮಾಡಿ ಆಮೇಲೆ ಹೋಗಿ ಅಂತ ಕೇಳ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ. ಆದರೂ ಆಯೋಜಕರು ಡೋಂಟ್ ಕೇರ್ ಅಂತ ಹೊರಟಿದ್ದಾರೆ. ಹಿಂದೂಗಳು ಆಯ್ತು ನಮ್ಮ ಮೆರವಣಿಗೆ ಹೋದ ಮೇಲೆ ಮಾಡಬೇಕಿತ್ತು ಅಂತ ಅವ್ರು ಮಾಡ್ತಾರೆ. ಸೊ ಇಲ್ಲಿ ಯಾರ ಧಾರ್ಮಿಕ ವಿಧಿವಿಧಾನಗಳನ್ನ ಮುಗಿಸ್ಕೊಂಡು ಇನ್ಯಾರು ಮಾಡಬೇಕಿತ್ತು ಅನ್ನೋದಕ್ಕಿಂತ ಪೊಲೀಸರು ಏನು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಧರ್ಮ ಸೂಕ್ಷ್ಮ ಇರುವಂತಹ ಪ್ರದೇಶದಲ್ಲಿ ಕಾಳಜಿ ವಹಿಸದೆ ಇಂತಹ ದೊಡ್ಡ ಸಮಸ್ಯೆ ಆಗೋದಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಸರಿ, ಘಟನೆ ಆಯ್ತು, ಇದೇನು ಕೋಮು ಗಲಾಟೆನೂ ಅಲ್ಲ, ಮತ್ತೊಂದು ಅಲ್ಲ, ಒಂದು ಸಣ್ಣ ಘಟನೆ, ಇಷ್ಟೆಲ್ಲ ರಾಜಕಾರಣ ಮಾಡ್ತಿದ್ದಾರೆ ಅಂತ ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿದ್ಯಾರು? ಗೃಹ ಸಚಿವರು ಅಂತ ಹೇಳಿಕೆ ಕೊಡ್ತಾರೆ, ಇನ್ನೊಬ್ಬರು ಮಿನಿಸ್ಟರ್ ಇನ್ನೊಂದು ಹೇಳಿಕೆ ಕೊಡ್ತಾರೆ. ಈಗ ನೋಡ್ರಿ, ಚಲುವರಾಯಸ್ವಾಮಿ ಅವರ ಅತ್ಯಾಪ್ತನೇ ಆ ಗಲಾಟೆಯಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದ ಅಂತೆಲ್ಲ ಆರೋಪ ಕೇಳಿ ಬರ್ತಿದೆ. ಬಟ್ ಇಲ್ಲ, ಆ ಥರ ಏನೂ ಇಲ್ಲ, CCTV ದೃಶ್ಯದಲ್ಲಿ ಎಲ್ಲ ನೋಡ್ಬಿಟ್ಟೆ ಕ್ರಮ ತಗೊಂಡಿದ್ದಾರೆ ಅಂತ ಚಲುವರಾಯಸ್ವಾಮಿ ಅವರು ಸಮಜಾಯಿಷಿ ಕೊಡ್ತಿದ್ದಾರೆ. ಬಟ್ ಆರೋಪ ಕೇಳಿ ಬರ್ತಿರೋದು ಚಲುವರಾಯಸ್ವಾಮಿ ಅವರು ತನ್ನ ಆಪ್ತನನ್ನ ಬಚಾವ್ ಮಾಡ್ಕೊಳ್ತಿದ್ದಾರೆ. ಇಷ್ಟು ದೊಡ್ಡ ಘಟನೆ ಆಗಿದೆ, ಆದರೂ ಕೆಲವರನ್ನ ಬಚಾವ್ ಮಾಡೋ ಪ್ರಯತ್ನ ಆಗ್ತಿದೆ. ಕೈ ನಾಯಕರೇ ಕೆಲವರೆಲ್ಲ ಇದ್ರ ಗಲಾಟೆಯಲ್ಲಿ, ಇಂಥದ್ದೆಲ್ಲ ಆರೋಪಗಳೆಲ್ಲ ಕೇಳಿ ಬರ್ತಾ ಇರೋದು. ಸೊ ಇದು ಬೇರೆ ಹಂತಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಕೆಲವರು ಮಾಡಿರೋದು ಇದಕ್ಕೆ ನೋಡಿ, ಯಾರ್ಯಾರು ಆಪ್ತರಿದ್ರು ಅಂತ BJP ತಗಾದೆ ತೆಗಿತಾ ಇದ್ರೆ, ಕುಮಾರಸ್ವಾಮಿ ಅವರು ಯಾಕೆ ಮಾಡಿಸಿರಬಾರ್ದು ಇಂಥ ಗಲಾಟೆನ ರಾಜಕೀಯ ಲಾಭಕ್ಕೆ ಅಂತ ಕಾಂಗ್ರೆಸ್ ಮುಗಿಬೀಳ್ತಿದೆ. ರಾಜಕೀಯ ಜಟಾಪಟಿ ಜೋರಾಗಿದೆ. ಆದರೆ ಇಲ್ಲಿ ರಾಜಕೀಯ ಜಟಾಪಟಿಗಿಂತ ಗಮನಿಸಬೇಕಾಗಿರೋ ವಿಚಾರ, ಭಾರತದಲ್ಲಿ, ಕರ್ನಾಟಕದಲ್ಲಿ, ನಮ್ಮ ಮಂಡ್ಯದಲ್ಲಿ, ನಾಗಮಂಗಲದಲ್ಲಿ ಒಂದು ಗಣೇಶ ಹಬ್ಬ ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ವಾ? ಯಾಕಿಷ್ಟು ಸಮಸ್ಯೆ? ಹಾಗಾದರೆ A1, A2, A3, A4, A10 ತನಕ ಇರುವ ಹೆಸರುಗಳೆಲ್ಲ ಗಣೇಶ ಹಬ್ಬ ಮಾಡಿದವ್ರ ಹೆಸರುಗಳು. ಯಾಕೆ ಇಲ್ಲೇ ಬಯಲಾಯ್ತಲ್ವ ನಿಮ್ಮ ಬಣ್ಣ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಿರೋದು. FIRನಲ್ಲಿ A1 ನಿಂದ A23 ತನಕ ಇರೋದು ಎಲ್ಲ ಗಣೇಶ ಹಬ್ಬ ಆಯೋಜಕರ ಹೆಸರು. ಇರ್ಷಾದ್ ಪಾಷಾ 24ನೇಲಿ ಬರ್ತಾರೆ. ಸೊ ಅವ್ರ ತಪ್ಪೇ ಇಲ್ವಾ? ಪೆಟ್ರೋಲ್ ಬಾಂಬ್ ಅರೇಂಜ್ ಮಾಡ್ಕೊಂಡವರು, ಚಪ್ಪಲಿ ತೂರದವರು, ಕಲ್ಲು ತೋರದವ್ರು ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು BJP ಅವರು ಮಾಡ್ತಿರೋದು. ಆಕಸ್ಮಿಕವಾಗಿ ಆಯಿತು, ಏನೋ ಮಾತಿಗೆ ಮಾತು ಬೆಳೆದಾಯ್ತು ಅಂದರೆ ಹಾಗಾದ್ರೆ ಯಾವಾಗಲೂ ಜೇಬಲ್ ರೆಡಿ ಇಟ್ಕೊಂಡಿರ್ತಾರ ಪೆಟ್ರೋಲ್ ಬಾಂಬ್ನ? ಏನಾದರೂ ಆದರೆ ಎಸ್ದು ಬಿಡೋಣ ಅಂತ? ಅಥವಾ ರೆಡಿಯಾಗಿ ಬಂದಿದ್ರ? ಪ್ಲಾನ್ ಮಾಡ್ಕೊಳ್ಳಾಗಿತ್ತ? ಪ್ಲ್ಯಾನೇ ಇಲ್ಲದೆ ಇಂಥ ವಸ್ತುಗಳೆಲ್ಲ ಎಲ್ಲಿಂದ ಬರುತ್ತೆ? ಸಿಂಪಲ್ ಪ್ರಶ್ನೆಗಳಲ್ವಾ. ಈಗ ಮೋದಿಯೇ ಇದನ್ನು ಎತ್ತುಕೊಂಡಿದ್ದಾರೆ. ಗಣೇಶ ಪ್ರೊಸೆಷನ್ ಟಾರ್ಗೆಟೆಡ್ ಇನ್ ಕರ್ನಾಟಕ. ಇದು ಏನು ಪರಿಸ್ಥಿತಿ? ಗಣೇಶನನ್ನೇ ಜೈಲಿಗೆ ತುಂಬಿದ್ದಾರೆ ಸಿದ್ದರಾಮಯ್ಯನವರು ನೋಡಿ ಅಂತ ಅಟ್ಯಾಕ್ ಮಾಡಿದ್ದಾರೆ. ಮಂತ್ರಿಗಳು, ಕೇಂದ್ರ ಮಂತ್ರಿಗಳೆಲ್ಲ ಈಗ ಕರ್ನಾಟಕ ಸರ್ಕಾರದ ವಿರುದ್ಧ ಇದೊಂದು ಚಿತ್ರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಗಣೇಶನನ್ನು ಬಿಡಲ್ವಾ ಸಿದ್ದರಾಮಯ್ಯನವರೇ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.